ಅಣ್ಣಯ್ಯ, ಜವಾಬ್ದಾರಿ ಹೊತ್ತರೆ ಮಾತ್ರ ಅಣ್ಣನೇನೋ. ರಕ್ತ ಹಂಚ್ಕೊಂಡು ಹುಟ್ಟಿದ್ಮೇಲೆ ಅಣ್ಣ ಅಣ್ಣನೇ, ತಂಗಿ ತಂಗಿನೇ. ಯಾವಾಗ್ಲೂ ಜವಾಬ್ದಾರಿನ ಅಣ್ಣನೇ ಹೊತ್ಕೋಬೇಕಂತ ಏನಾದ್ರೂ ಕಾನೂನು ಐತಾ? ಎಲ್ಲೂ ಇಲ್ಲ. ತಂಗಿನೂ ಹೊತ್ಕೋಬಹುದು ನೋಡು. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಯ್ತದೆ. ನಾ ಮತ್ತೆ ಮೊದ್ಲಿನ ತರ ಎಲ್ಲರೂ ನಗ್ನಗ್ತಾ ಖುಷಿಯಾಗಿ ಸಂತೋಷವಾಗಿ ಒಂದೇ ಮನೆಯಲ್ಲಿರ್ತೀವಿ. ಆ ದಿನ ತುಂಬಾ ಹತ್ತಿರದಲ್ಲೈತೆ ಕಣೋ. ನಿನ್ ಮಾತು ನಿಜ ಆಗ್ಲಿ ಅಂತ ಆ ದೇವ್ರ ಹತ್ರ ನಾನು ಕೇಳ್ಕೊಂತೀನಿ. ಮೈನಾ, ನನಗೊಂದೇ ಒಂದು ಪುಟ್ಟ ಆಸೆ ಇದೆ. ಏನ್ ಹೇಳೋ ಅಣ್ಣಯ್ಯ? ಅಪ್ಪ ಅಮ್ಮನ ಧ್ವನಿ ಕೇಳಿ ತುಂಬಾ ದಿನ ಆಯ್ತು. ಒಂದೇ ಒಂದ್ಸಲ ಫೋನ್ ಮಾಡ್ತೀಯಾ? ದೊಡ್ಡ, ಅದನ್ನ ನೀನ್ ಕೇಳ್ಬೇಕಾ? ಈಗ್ಲೇ ಮಾಡ್ತೀನಿರು. ಕುಸೆ, ಇದೇನವ್ವ ಇದ್ದಕ್ಕಿದ್ದಂಗೆ ಫೋನ್ ಮಾಡ್ಬಿಟ್ಟಿದೀಯೇ? ಏನ್ ಸಮಾಚಾರ? ಎಲ್ಲ ಆರೋಗ್ಯ ತಾನೇ? ದೇವಸ್ಥಾನಕ್ಕೆ ಬಂದಿದ್ದೆ, ನಿಮ್ ಜೊತೆ ಮಾತಾಡ್ಬೇಕನ್ನಿಸ್ತಾ, ಅದಕ್ಕೆ ಫೋನ್ ಮಾಡ್ದೆ. ಯಾರ್ ಫೋನಾಗೆ? ಮೈನನಾ? ಚಂದಾಗಿದೀಯಾ? ಕೊಡ್ರಿ, ನಾನು ಮಾತಾಡ್ತೀನಿ. ತಗ, ನಿಮ್ಮವ್ವ ಮಾತಾಡ್ತಾಳಂತೆ. ಅವ್ವ, ಮೈನಾ. ಮೈನಾ, ಏನ್ ಮಾಡ್ತಿದ್ಯಾ? ಕೈಯನ್ನು ಹಿಡಿದು ನನ್ನನ್ನು ನಡೆಸಿ. ರೀ, ಅದೇ ಜೋರಾಗಿ ಕೇಳಿಸ್ತದಲ್ಲ, ಹಂಗಾಕಿ. ಹಾಕಿದೀನಿ, ಕೇಳಿಸ್ತ. ಅಲೋ, ಹೆಂಗಿದ್ಯವ? ಚೆನ್ನಾಗಿವ್ನಿ. ದೇವಸ್ಥಾನಕ್ಕೆ ಹೋಗಿದ್ಯಾ? ಲೇ ರಾಧಾ, ಎತ್ತಗೋದೆ? ಮೈನಾ ಫೋನ್ ಮಾಡೋಳೆ. ಮಗ, ದೇವ್ರ ಹತ್ರ ಭಕ್ತಿಯಿಂದ ಬೇಡ್ಕೋ, ಅಕ್ಕನ ಮದ್ವೆಗೆ ಯಾವ ತೊಂದರೆ ತಾಪತ್ರೇನೂ ಆಗದೆ ಇರ್ಲಿ ಅಂತ. ಈ ಸರಿನಾದ್ರೂ ಕಳ್ರು ಕಾಕ್ರು ಕಾಟ ಇಲ್ದೆ ಮದ್ವೆ ನಿರ್ವಿಘ್ನವಾಗಿ ನಡೀಲಿ ಅಂತ.